ಭೂಮಿಕಾ, ಬಿಲ್ಲು ಅಮ್ಮನ ಹತ್ರ ಸೇಫ್ ಆಗಿದೆ, ನಥಿಂಗ್ ಟು ವರಿ. ಈಗ ಅದನ್ನು ತೊಗೊಂಡೋಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ಇಟ್ಟರೆ ಮುಗೀತು, ಕೇಸ್ ಕ್ಲೋಸ್. ಅವನು ಎಷ್ಟೇ ಶೇರ್ಸ್ ಖರೀದಿ ಮಾಡಲಿ, ಏನೇ ಸರ್ಕಸ್ ಮಾಡಲಿ, ಅವನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅಲ್ಲ, ಹೈ ಪ್ರೈಸ್ ಕೊಟ್ಟು ಶೇರ್ಸ್ನೆಲ್ಲ ಖರೀದಿ ಮಾಡ್ತಾ ಇದ್ದಾನೆ, ಎತ್ತ ತಟ್ಟ ಅವನು. ಅಜ್ಜಿ ಹೇಳಿದ್ದಾರೆ, ಅಪ್ಶಕ್ನ ಆಗಿದೆ, ನಮಗಲ್ಲ ಅವನಿಗಿಲ್ಲ. ಈಗ ನಿಮ್ಮ ಮುಖದಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕಾಣಿಸ್ತದೆ. ಇವಾಗಲೇ ಬಂದಾಗ ನಿಮ್ಮ ಮುಖ ನೋಡಕ್ ಆಗ್ತಿರಲಿಲ್ಲ, ಗಂಟು ಹೋಗ್ಬಿಟ್ಟಿತ್ತು. ನನ್ನ ಕ್ಯೂಟ್ ಟೆಡಿ ಬೇರ್ ಹೋಗಿ ನಿಜವಾದ ಬೇರ್ ಬಂದ್ಬಿಟ್ಟಿತ್ತು. ಹೌದಾ? ಗೌತಮರೇ, ನೀವು ಹೀಗೆ ಕೂಲಾಗಿ ಕಾಮಾಗಿದ್ರೇನೆ ಚಂದ. ನೀವು ಖುಷಿಯಾಗಿದ್ರೇನೆ ನಾವು ಖುಷಿಯಾಗಿರೋದು. ನೀವು ಈ ಮನೆಗೆ ಮೇನ್ ಸ್ವಿಚ್ ಇದ್ದಂಗೆ. ನಿಮ್ ಫ್ಯೂಸ್ ಹೋಯ್ತು ಅಂದ್ರೆ ನಾವೆಲ್ಲರೂ ಆಫ್ ಹೋಗ್ಬಿಡ್ತೀವಿ. ಪವರ್ ಸ್ಟೇಷನ್ ಅಲ್ಲಿ ಪವರ್ ಇಲ್ಲ ಅಂದ್ರೆ ಎಲ್ಲಾ ಕಡೆನೂ ಕತ್ಲೆ ಹೋಗ್ಬಿಡುತ್ತೆ, ಏನು ದಿಕ್ಕೆ ತೋರ್ಸ್ದಂಗ ಹೋಗ್ಬಿಡುತ್ತೆ. ಗೌತಮವ್ರೆ, ಏನು ಅಮೇಝಿಂಗ್ ಕಂಪ್ಯಾರಿಸನ್ಸ್ ರೀ ನಿಮ್ದು. ಅಲ್ಲ, ಯಾವ್ದನ್ನ ತಗೋಬೇಕು ಯಾವ್ದನ್ನ ಬಿಡ್ಬೇಕು ಒಂದು ಗೊತ್ತಾಗಲ್ಲ. ಜಾಸ್ತಿ ಹೊಗಳಬೇಡಿ, 2 ಕೊಂಬನ್ಬಿಡುತ್ತೆ ಆಮೇಲೆ. ದಟ್ ವುಡ್ ಬಿ ಅಮೇಜಿಂಗ್ ಗೌತಮವ್ರೆ. ನನ್ನ ಕ್ಯೂಟ್ ಟೆಡಿ ಬೇರ್ಗೆ ದೊಡ್ಡದಾಗಿ 2 ಕೊಂಬ್ ಬರೋದು, ಅಯ್ಯೋ ಏನ್ ಡಿಫ್ರೆಂಟ್ ಆಗಿರುತ್ತೆ. ಇಮ್ಯಾಜಿನ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಏನು ಬೇಕಾಗಿಲ್ಲ, ಆ 2 ಕೊಂಬನ್ನ ನಿಮ್ಗೆ ಕೊಟ್ಟು ಬಿಡ್ತೀನಿ, ನೀವೇ ಇಟ್ಕೊಳ್ಳಿ. ಪೊರ್ಕೆ ಕಡ್ಡಿಗೆ 2 ಕೊಂಬು, ವಾವ್, ಡಿಫ್ರೆಂಟ್ ಆಗಿರುತ್ತೆ. ವಾಟ್ ಎ ಕಾಂಬಿನೇಷನ್, ರೇರೆಸ್ಟ್ ಕಾಂಬಿನೇಷನ್. ಚೂರು ಚೆನ್ನಾಗಿರೋದಿಲ್ಲ. ಪೊರ್ಕೆ ಕಡ್ಡಿಗೆ 2 ಕೊಂಬಂತೆ, ಕಡ್ಡಿಗಿಂತ ಕೊಂಬೆ ದೊಡ್ಡದಾಗ ಕಾಣುತ್ತೆ. ಅದಕ್ಕೆ ಹೇಳೋದು, ನೀವು ಸ್ವಲ್ಪ ನಂತರ ಬಾಡಿನ ಬಿಲ್ಡ್ ಮಾಡಿ ನೋಡಿ, ಯಾವ ಕಡೆಯಿಂದ ನೋಡಿದ್ರು ನಾನು ಎಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ. ಹಲೋ, ಯಾಕೆ ನಗ್ತಾ ಇದ್ದೀರಾ? ಸ್ಮಾರ್ಟ್ ಆಗಿಲ್ವಾ ನಾನು? ಚಿಚಿ, ಆಗಲ್ಲ, ನೀವು ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ಮತ್ತೆ ಯಾಕೆ ನಗ್ತಾ ಇದ್ದೀರಾ? ಅದು ನಾನು ಇನ್ನೇನೋ ನೆನ್ಸ್ಕೊಂಡು ನಗ್ತದೆ. ಏನು ನೆನ್ಸ್ಕೊಂಡು ನಗ್ತಿದ್ರಿ? ಅವೆಲ್ಲ ಆಗಲ್ಲ, ಏನು ಅಂತ ಹೇಳಿ. ಏನದು? ನಾನು ನಿಮ್ ತರ ಆಗೋದ್ರೆ ನಾವಿಬ್ರು ತಪ್ಕೊಳಕ್ಕಾಗಲ್ಲ. ಯಾಕೆ? ನಾವಿಬ್ರು ತಪ್ಕೊಂಡಾಗ ನಾವಿಬ್ರು ಹೊಟ್ಟೆ ನಾವಿಬ್ರು ತಪ್ಕೊಳ್ಬೇಕಾದ್ರೆ ನಮ್ಮ ಹೊಟ್ಟೆನೆ ಬೆಡ್ ತರ ಅಡ್ಡ ಬರುತ್ತೆ. ಅದನ್ನ ನೆನ್ಸ್ಕೊಂಡು ನಗು ಬಂತ ನಂಗೆ. ಆಯ್ತು, ನನಗೆ ಇದು ಹೊಳಿಲಿಲ್ಲ. ನೀವು ನಿಮ್ಮ ಥರನೇ ಇರಿ, ನಾನು ಹೀಗೆ ಇರ್ತೀನಿ, ಅವಾಗಲೇ ಮ್ಯಾಚಿಂಗ್ ಆಗೋದು. ನೀವು ಹೇಳೋದು ಸರಿಯಾಗಿದೆ. ಆಬ್ವಿಯಸ್ಲಿ ನಾನು ಯಾವಾಗಲೂ ಸರಿಯಾಗಿ ಹೇಳ್ತೀನಿ. ಆಯ್ತು ಟೀಚರ್, ನೀವು ಯಾವಾಗಲೂ ಸರಿಯಾಗಿ ಹೇಳೋದು.